ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಹೋಮ್ ಮಿನಿಸ್ಟರ್ಗೆ ಕಾಲ್ ಮಾಡಿ ಮುನಿಯಪ್ಪನವ್ರು ಮಾತನಾಡಿದ್ರು ಅನ್ನುವಂಥದ್ದು ರಾಜಕೀಯ ಮೂಲಗಳಿಂದ ಸಿಗ್ತಾ ಇರತಕ್ಕಂಥ ಒಂದು ಮಾಹಿತಿ. ಏನೆಲ್ಲ ನಡೆದಿದೆ ಈ ಪರಾರಿ ವೀರನ ಪಾರು ಮಾಡುವ ಪ್ರಯತ್ನದಲ್ಲಿ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ರಾಜೀವ್ ಗೌಡ ಅವರ ಬೆನ್ನಿಗೆ ಸಚಿವರಾದಂಥ ಮುನಿಯಪ್ಪನವರು ನಿಂತ್ಕೊಂಡಿರೋದ್ರಿಂದ ಸಹಜವಾಗಿ ಪ್ರಕರಣದಲ್ಲಿ ಒಂದಷ್ಟು ಪ್ರಭಾವವನ್ನು ಬೀರ್ತಕ್ಕಂಥ ಕೆಲಸವನ್ನು ಮುನಿಯಪ್ಪನವರು ಮಾಡಿದರು. ರಾಜೀವ್ ಗೌಡ ಅವರ ಇಷ್ಟೊತ್ತು ವಿಳಂಬ ಏನಾಗ್ತಾ ಇದೆ ಬಂಧನಕ್ಕೆ, ಅದಕ್ಕೆ ಪ್ರಮುಖ ಕಾರಣ ಸಚಿವರಾದಂಥ ಮುನಿಯಪ್ಪನವರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅವರ ಪರವಾಗಿ ಬೆಂಬಲವನ್ನು ಕೊಟ್ಟರು, ಸರ್ಕಾರದಲ್ಲಿ ಪ್ರಭಾವವನ್ನು ಬೀರಿದ್ರು, ಒಂದಷ್ಟು ವಿಳಂಬವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಸಚಿವರು, ಗೃಹ ಸಚಿವರಿಂದ ಹಿಡಿದು ಎಲ್ಲರಿಗೂ ಕೂಡ ಒಂದಷ್ಟು ದುಂಬಾಲನ ಬಿದ್ದು ಆತನಿಗೆ ಒಂದು ರೀತಿಯಲ್ಲಿ ಬೇಲ್ ಸಿಗಬೇಕು, ರಿಲೀಫ್ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥ ಆಗುವವರೆಗೂ ಕೂಡ ಒಂದಷ್ಟು ವಿಳಂಬ ಆಗ್ತಕ್ಕಂಥ ಕೆಲಸವನ್ನು ಮಾಡಿದರು. ಯಾವಾಗ ಕೋರ್ಟ್ ಚೀಮಾರಿ ಹಾಕ್ತೋ ರಾಜ್ಯ ಸರ್ಕಾರಕ್ಕೂ ಈಗ ಒಂದು ರೀತಿಯಲ್ಲಿ ಕಸಿವಿಸಿ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಕೋರ್ಟ್ ಈಗ ಅವರ ವಿಚಾರಣೆ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಆತನನ್ನು ಬಂಧನ ಮಾಡಬೇಕು ಅನ್ನೋಂಥ ಹುಡುಕಾಟ ನಡೆಸ್ತಾ ಇದ್ದಾರೆ. ಆದರೆ ಸಿಗ್ತಾ ಇಲ್ಲ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಬಂಧನಕ್ಕೆ ಈಗಾಗಲೇ ಸೂಚನೆಯನ್ನು ಗೃಹ ಸಚಿವರು ಕೊಟ್ಟಿದ್ದಾರೆ ಮತ್ತು ಎಸ್ ಪಿಗೂ ಕೂಡ ಮುಲಾಜಿಲ್ದೆ ಅರೆಸ್ಟ್ ಮಾಡಿ ಅನ್ನುವಂಥ ಒಂದಷ್ಟು ಸೂಚನೆಯನ್ನು ನಿನ್ನೆ ಕೊಟ್ಟಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷ ನಾಯಕರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಮುನಿಯಪ್ಪನವರು ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಫೋನ್ ಕರೆಯನ್ನು ಮಾಡಿ ಕೂಡ ಅವರಿಗೆ ಈ ವಿಚಾರವಾಗಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮುನಿಯಪ್ಪನವರಿಗೆ ಒಂದು ಪರಮೇಶ್ವರ್ ಅವರು ಗರಂ ಆಗುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀವ್ ನಡೆಯನ್ನು ನಾವು ಸಹಿಸ್ಕೊಳ್ಳಲ್ಲ, ಆತನನ್ನು ಬಂಧನ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತು ಆತನಿಗೆ ಯಾವುದೇ ಥರದ ಸಪೋರ್ಟ್ ಕೂಡ ಸರ್ಕಾರ ಮಾಡಲ್ಲ ಅನ್ನೋಂಥ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ರಾಜೀವ್ ಗೌಡ ಅವರ ಬಂಧನ ಈಗ ಸಾಧ್ಯತೆ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಯಾಕಂದರೆ ಕೋರ್ಟ್ ಹೇಳಿದ ಬೆನ್ನಲ್ಲೇ ಇನ್ನು ಅವತ್ತರಿಗೆ ಬೇಲ್ ಸಿಗಲ್ಲ ಮತ್ತು ಇನ್ನು ಅವ್ರ ರಕ್ಷಣೆ ನಿಲ್ಲಲ್ಲ ಅನ್ನುವಂಥದ್ದು ಗೊತ್ತಾದ ನಂತರ ಈಗ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ಗೃಹ ಇಲಾಖೆ. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಹೋಮ್ ಮಿನಿಸ್ಟರ್ಗೆ ಕಾಲ್ ಮಾಡಿ ಮುನಿಯಪ್ಪನವ್ರು ಮಾತನಾಡಿದ್ರು ಅನ್ನುವಂಥದ್ದು ರಾಜಕೀಯ ಮೂಲಗಳಿಂದ ಸಿಗ್ತಾ ಇರತಕ್ಕಂಥ ಒಂದು ಮಾಹಿತಿ. ಏನೆಲ್ಲ ನಡೆದಿದೆ ಈ ಪರಾರಿ ವೀರನ ಪಾರು ಮಾಡುವ ಪ್ರಯತ್ನದಲ್ಲಿ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ರಾಜೀವ್ ಗೌಡ ಅವರ ಬೆನ್ನಿಗೆ ಸಚಿವರಾದಂಥ ಮುನಿಯಪ್ಪನವರು ನಿಂತ್ಕೊಂಡಿರೋದ್ರಿಂದ ಸಹಜವಾಗಿ ಪ್ರಕರಣದಲ್ಲಿ ಒಂದಷ್ಟು ಪ್ರಭಾವವನ್ನು ಬೀರ್ತಕ್ಕಂಥ ಕೆಲಸವನ್ನು ಮುನಿಯಪ್ಪನವರು ಮಾಡಿದರು. ರಾಜೀವ್ ಗೌಡ ಅವರ ಇಷ್ಟೊತ್ತು ವಿಳಂಬ ಏನಾಗ್ತಾ ಇದೆ ಬಂಧನಕ್ಕೆ, ಅದಕ್ಕೆ ಪ್ರಮುಖ ಕಾರಣ ಸಚಿವರಾದಂಥ ಮುನಿಯಪ್ಪನವರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅವರ ಪರವಾಗಿ ಬೆಂಬಲವನ್ನು ಕೊಟ್ಟರು, ಸರ್ಕಾರದಲ್ಲಿ ಪ್ರಭಾವವನ್ನು ಬೀರಿದ್ರು, ಒಂದಷ್ಟು ವಿಳಂಬವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಸಚಿವರು, ಗೃಹ ಸಚಿವರಿಂದ ಹಿಡಿದು ಎಲ್ಲರಿಗೂ ಕೂಡ ಒಂದಷ್ಟು ದುಂಬಾಲನ ಬಿದ್ದು ಆತನಿಗೆ ಒಂದು ರೀತಿಯಲ್ಲಿ ಬೇಲ್ ಸಿಗಬೇಕು, ರಿಲೀಫ್ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥ ಆಗುವವರೆಗೂ ಕೂಡ ಒಂದಷ್ಟು ವಿಳಂಬ ಆಗ್ತಕ್ಕಂಥ ಕೆಲಸವನ್ನು ಮಾಡಿದರು. ಯಾವಾಗ ಕೋರ್ಟ್ ಚೀಮಾರಿ ಹಾಕ್ತೋ ರಾಜ್ಯ ಸರ್ಕಾರಕ್ಕೂ ಈಗ ಒಂದು ರೀತಿಯಲ್ಲಿ ಕಸಿವಿಸಿ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಕೋರ್ಟ್ ಈಗ ಅವರ ವಿಚಾರಣೆ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಆತನನ್ನು ಬಂಧನ ಮಾಡಬೇಕು ಅನ್ನೋಂಥ ಹುಡುಕಾಟ ನಡೆಸ್ತಾ ಇದ್ದಾರೆ. ಆದರೆ ಸಿಗ್ತಾ ಇಲ್ಲ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಬಂಧನಕ್ಕೆ ಈಗಾಗಲೇ ಸೂಚನೆಯನ್ನು ಗೃಹ ಸಚಿವರು ಕೊಟ್ಟಿದ್ದಾರೆ ಮತ್ತು ಎಸ್ ಪಿಗೂ ಕೂಡ ಮುಲಾಜಿಲ್ದೆ ಅರೆಸ್ಟ್ ಮಾಡಿ ಅನ್ನುವಂಥ ಒಂದಷ್ಟು ಸೂಚನೆಯನ್ನು ನಿನ್ನೆ ಕೊಟ್ಟಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷ ನಾಯಕರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಮುನಿಯಪ್ಪನವರು ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಫೋನ್ ಕರೆಯನ್ನು ಮಾಡಿ ಕೂಡ ಅವರಿಗೆ ಈ ವಿಚಾರವಾಗಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮುನಿಯಪ್ಪನವರಿಗೆ ಒಂದು ಪರಮೇಶ್ವರ್ ಅವರು ಗರಂ ಆಗುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀವ್ ನಡೆಯನ್ನು ನಾವು ಸಹಿಸ್ಕೊಳ್ಳಲ್ಲ, ಆತನನ್ನು ಬಂಧನ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತು ಆತನಿಗೆ ಯಾವುದೇ ಥರದ ಸಪೋರ್ಟ್ ಕೂಡ ಸರ್ಕಾರ ಮಾಡಲ್ಲ ಅನ್ನೋಂಥ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ರಾಜೀವ್ ಗೌಡ ಅವರ ಬಂಧನ ಈಗ ಸಾಧ್ಯತೆ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಯಾಕಂದರೆ ಕೋರ್ಟ್ ಹೇಳಿದ ಬೆನ್ನಲ್ಲೇ ಇನ್ನು ಅವತ್ತರಿಗೆ ಬೇಲ್ ಸಿಗಲ್ಲ ಮತ್ತು ಇನ್ನು ಅವ್ರ ರಕ್ಷಣೆ ನಿಲ್ಲಲ್ಲ ಅನ್ನುವಂಥದ್ದು ಗೊತ್ತಾದ ನಂತರ ಈಗ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ಗೃಹ ಇಲಾಖೆ. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಹೋಮ್ ಮಿನಿಸ್ಟರ್ಗೆ ಕಾಲ್ ಮಾಡಿ ಮುನಿಯಪ್ಪನವ್ರು ಮಾತನಾಡಿದ್ರು ಅನ್ನುವಂಥದ್ದು ರಾಜಕೀಯ ಮೂಲಗಳಿಂದ ಸಿಗ್ತಾ ಇರತಕ್ಕಂಥ ಒಂದು ಮಾಹಿತಿ. ಏನೆಲ್ಲ ನಡೆದಿದೆ ಈ ಪರಾರಿ ವೀರನ ಪಾರು ಮಾಡುವ ಪ್ರಯತ್ನದಲ್ಲಿ? ಶ್ರೀಲಕ್ಷ್ಮಿ
ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ರಾಜೀವ್ ಗೌಡ ಅವರ ಬೆನ್ನಿಗೆ ಸಚಿವರಾದಂಥ ಮುನಿಯಪ್ಪನವರು ನಿಂತ್ಕೊಂಡಿರೋದ್ರಿಂದ ಸಹಜವಾಗಿ ಪ್ರಕರಣದಲ್ಲಿ ಒಂದಷ್ಟು ಪ್ರಭಾವವನ್ನು ಬೀರ್ತಕ್ಕಂಥ ಕೆಲಸವನ್ನು ಮುನಿಯಪ್ಪನವರು ಮಾಡಿದರು. ರಾಜೀವ್ ಗೌಡ ಅವರ ಇಷ್ಟೊತ್ತು ವಿಳಂಬ ಏನಾಗ್ತಾ ಇದೆ ಬಂಧನಕ್ಕೆ, ಅದಕ್ಕೆ ಪ್ರಮುಖ ಕಾರಣ ಸಚಿವರಾದಂಥ ಮುನಿಯಪ್ಪನವರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅವರ ಪರವಾಗಿ ಬೆಂಬಲವನ್ನು ಕೊಟ್ಟರು, ಸರ್ಕಾರದಲ್ಲಿ ಪ್ರಭಾವವನ್ನು ಬೀರಿದ್ರು, ಒಂದಷ್ಟು ವಿಳಂಬವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಗೃಹ ಸಚಿವರಿಂದ ಹಿಡಿದು ಎಲ್ಲರಿಗೂ ಕೂಡ ಒಂದಷ್ಟು ದುಂಬಾಲನ ಬಿದ್ದು ಆತನಿಗೆ ಒಂದು ರೀತಿಯಲ್ಲಿ ಬೇಲ್ ಸಿಗಬೇಕು, ರಿಲೀಫ್ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥ ಆಗುವವರೆಗೂ ಕೂಡ ಒಂದಷ್ಟು ವಿಳಂಬ ಆಗ್ತಕ್ಕಂಥ ಕೆಲಸವನ್ನು ಮಾಡಿದರು. ಯಾವಾಗ ಕೋರ್ಟ್ ಚೀಮಾರಿ ಹಾಕ್ತೋ ರಾಜ್ಯ ಸರ್ಕಾರಕ್ಕೂ ಈಗ ಒಂದು ರೀತಿಯಲ್ಲಿ ಕಸಿವಿಸಿ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಕೋರ್ಟ್ ಈಗ ಅವರ ವಿಚಾರಣೆ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಆತನನ್ನು ಬಂಧನ ಮಾಡಬೇಕು ಅನ್ನುವಂಥ ಹುಡುಕಾಟ ನಡೆಸ್ತಾ ಇದ್ದಾರೆ, ಆದರೆ ಸಿಗ್ತಾ ಇಲ್ಲ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಬಂಧನಕ್ಕೆ ಈಗಾಗಲೇ ಸೂಚನೆಯನ್ನು ಗೃಹ ಸಚಿವರು ಕೊಟ್ಟಿದ್ದಾರೆ ಮತ್ತು ಎಸ್ ಪಿಗೂ ಕೂಡ ಮುಲಾಜಿಲ್ದೆ ಅರೆಸ್ಟ್ ಮಾಡಿ ಅನ್ನುವಂಥ ಒಂದಷ್ಟು ಸೂಚನೆಯನ್ನು ನಿನ್ನೆ ಕೊಟ್ಟಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷ ನಾಯಕರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಮುನಿಯಪ್ಪನವರು ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಫೋನ್ ಕರೆಯನ್ನು ಮಾಡಿ ಕೂಡ ಅವ್ರಿಗೆ ಈ ವಿಚಾರವಾಗಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮುನಿಯಪ್ಪನವರಿಗೆ ಒಂದು ಪರಮೇಶ್ವರ್ ಅವರು ಗರಂ ಆಗುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀವ್ ನಡೆಯನ್ನು ನಾವು ಸಹಿಸ್ಕೊಳ್ಳಲ್ಲ, ಆತನನ್ನು ಬಂಧನ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಮತ್ತು ಆತನಿಗೆ ಯಾವುದೇ ಥರದ ಸಪೋರ್ಟ್ ಕೂಡ ಸರ್ಕಾರ ಮಾಡಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ರಾಜೀವ್ ಗೌಡ ಅವರ ಬಂಧನ ಈಗ ಸಾಧ್ಯತೆ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಯಾಕಂದರೆ ಕೋರ್ಟ್ ಹೇಳಿದ ಬನ್ನೆಲ್ಲೇ ಇನ್ನು ಅವತ್ತರಿಗೆ ಬೇಲ್ ಸಿಗಲ್ಲ ಮತ್ತು ಇನ್ನು ಅವ್ರ ರಕ್ಷಣೆ ನಿಲ್ಲಲ್ಲ ಅನ್ನೋಂಥದ್ದು ಗೊತ್ತಾದ ನಂತರ ಈಗ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ಗೃಹ ಇಲಾಖೆ. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಹೋಮ್ ಮಿನಿಸ್ಟರ್ಗೆ ಕಾಲ್ ಮಾಡಿ ಮುನಿಯಪ್ಪನವ್ರು ಮಾತನಾಡಿದ್ರು ಅನ್ನುವಂಥದ್ದು ರಾಜಕೀಯ ಮೂಲಗಳಿಂದ ಸಿಗ್ತಾ ಇರ್ತಕ್ಕಂಥ ಒಂದು ಮಾಹಿತಿ. ಏನೆಲ್ಲ ನಡೆದಿದೆ ಈ ಪರಾರಿ ವೀರನ ಪಾರು ಮಾಡುವ ಪ್ರಯತ್ನದಲ್ಲಿ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ರಾಜೀವ್ ಗೌಡ ಅವರ ಬೆನ್ನಿಗೆ ಸಚಿವರಾದಂಥ ಮುನಿಯಪ್ಪನವರು ನಿಂತ್ಕೊಂಡಿರೋದ್ರಿಂದ ಸಹಜವಾಗಿ ಪ್ರಕರಣದಲ್ಲಿ ಒಂದಷ್ಟು ಪ್ರಭಾವವನ್ನು ಬೀರ್ತಕ್ಕಂಥ ಕೆಲಸವನ್ನು ಮುನಿಯಪ್ಪನವರು ಮಾಡಿದರು. ರಾಜೀವ್ ಗೌಡ ಅವರ ಇಷ್ಟೊತ್ತು ವಿಳಂಬ ಏನಾಗ್ತಾ ಇದೆ ಬಂಧನಕ್ಕೆ, ಅದಕ್ಕೆ ಪ್ರಮುಖ ಕಾರಣ ಸಚಿವರಾದಂಥ ಮುನಿಯಪ್ಪನವರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅವರ ಪರವಾಗಿ ಬೆಂಬಲವನ್ನು ಕೊಟ್ಟರು, ಸರ್ಕಾರದಲ್ಲಿ ಪ್ರಭಾವವನ್ನು ಬೀರಿದ್ರು, ಒಂದಷ್ಟು ವಿಳಂಬವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಗೃಹ ಸಚಿವರಿಂದ ಹಿಡಿದು ಎಲ್ಲರಿಗೂ ಕೂಡ ಒಂದಷ್ಟು ದುಂಬಾಲನ ಬಿದ್ದು ಆತನಿಗೆ ಒಂದು ರೀತಿಯಲ್ಲಿ ಬೇಲ್ ಸಿಗಬೇಕು, ರಿಲೀಫ್ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥ ಆಗುವವರೆಗೂ ಕೂಡ ಒಂದಷ್ಟು ವಿಳಂಬ ಆಗ್ತಕ್ಕಂಥ ಕೆಲಸವನ್ನು ಮಾಡಿದರು. ಯಾವಾಗ ಕೋರ್ಟ್ ಚೀಮಾರಿ ಹಾಕ್ತೋ ರಾಜ್ಯ ಸರ್ಕಾರಕ್ಕೂ ಈಗ ಒಂದು ರೀತಿಯಲ್ಲಿ ಕಸಿವಿಸಿ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಕೋರ್ಟ್ ಈಗ ಅವರ ವಿಚಾರಣೆ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಆತನನ್ನು ಬಂಧನ ಮಾಡಬೇಕು ಅನ್ನುವಂಥ ಹುಡುಕಾಟ ನಡೆಸ್ತಾ ಇದ್ದಾರೆ, ಆದರೆ ಸಿಗ್ತಾ ಇಲ್ಲ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಬಂಧನಕ್ಕೆ ಈಗಾಗಲೇ ಸೂಚನೆಯನ್ನು ಗೃಹ ಸಚಿವರು ಕೊಟ್ಟಿದ್ದಾರೆ ಮತ್ತು ಎಸ್ ಪಿಗೂ ಕೂಡ ಮುಲಾಜಿಲ್ದೆ ಅರೆಸ್ಟ್ ಮಾಡಿ ಅನ್ನುವಂಥ ಒಂದಷ್ಟು ಸೂಚನೆಯನ್ನು ನಿನ್ನೆ ಕೊಟ್ಟಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷ ನಾಯಕರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಮುನಿಯಪ್ಪನವರು ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಫೋನ್ ಕರೆಯನ್ನು ಮಾಡಿ ಕೂಡ ಅವ್ರಿಗೆ ಈ ವಿಚಾರವಾಗಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮುನಿಯಪ್ಪನವರಿಗೆ ಒಂದು ಪರಮೇಶ್ವರ್ ಅವರು ಗರಂ ಆಗುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀವ್ ನಡೆಯನ್ನು ನಾವು ಸಹಿಸ್ಕೊಳ್ಳಲ್ಲ, ಆತನನ್ನು ಬಂಧನ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಮತ್ತು ಆತನಿಗೆ ಯಾವುದೇ ಥರದ ಸಪೋರ್ಟ್ ಕೂಡ ಸರ್ಕಾರ ಮಾಡಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ರಾಜೀವ್ ಗೌಡ ಅವರ ಬಂಧನ ಈಗ ಸಾಧ್ಯತೆ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಯಾಕಂದರೆ ಕೋರ್ಟ್ ಹೇಳಿದ ಬನ್ನೆಲ್ಲೇ ಇನ್ನು ಅವತ್ತರಿಗೆ ಬೇಲ್ ಸಿಗಲ್ಲ ಮತ್ತು ಇನ್ನು ಅವ್ರ ರಕ್ಷಣೆ ನಿಲ್ಲಲ್ಲ ಅನ್ನೋಂಥದ್ದು ಗೊತ್ತಾದ ನಂತರ ಈಗ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ಗೃಹ ಇಲಾಖೆ. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.